ಹರಿ ಓಂ. ನಾವೆಲ್ಲರೂ ಇವತ್ತು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಅದು ತುಮಕೂರು ಮನೆಯಲ್ಲಿ ಇರುವಂತಹ ಹರಿ ಮಂದಿರದಲ್ಲಿ. ಈ ಹರಿ ಮಂದಿರದಲ್ಲಿ ಮತ್ತೆ ದತ್ತ ಮಂದಿರದಲ್ಲಿ ಬರುವಂತಹ ಸುಂದರ ಸುಂದರ ಮಹಿಳಾ ಮಣಿಗಳು ಬಂದಿದ್ದೀವಿ. ಧನ್ಯವಾದ. ಇವತ್ತಿನ ದಿನ ನಾವು ಆ ಸುಂದರತೆ ಧ್ಯಾನ ಎನ್ನುವಂತಹ ಒಂದು ಭಗವಂತನ ವಾಣಿರಿ. ಇದು ತುಕಾರಾಮ್ ಮಹಾರಾಜ್ ಬಂದಿದ್ದೇನ್ರಿ, ಹೌದೇನ್ರಿ? ಏನು ಜ್ಞಾನೇಶ್ವರದ್ರಿದೆ? ತುಕಾರಾಮ್ ಮಹಾರಾಜ್ ಅಂತ ಮಹಾರಾಜದೇವರು ಇರೋದು ಬಡವರು, ಆದರೆ ದಿಲ್ಸೆ ಓ ಮಹಾರಾಜ್ಗೆ. ಯಾರಿಗೆ ಬಹಳ ಆಸೆ ಆಕಾಂಕ್ಷೆಗಳಿರ್ತಾರ ನೋಡ್ರಿ, ಅವ್ರು ಭಿಕಾರಿ ದರಿದ್ರಲ್ಲಿ. ಯಾರು ಜೀವನದಲ್ಲಿ ನಾವು ಆತ್ಮತೃಪ್ತರಿರ್ತೇವೋ ಅವರು ಮಹಾರಾಜ್. तू बना महाराज. ಭಗವಾನ್ ಹಿ ಮಹಾರಾಜ್ ಹೈ, ಸದ್ಗುರುನ ಮಹಾರಾಜ್ ಇದ್ದಾನೆ. ಅವನು ನಮಗೆ ತೃಪ್ತಿಯನ್ನು ಕೊಡ್ತಾನೆ. ಆ ತುಕಾರಾಮ್ ಮಹಾರಾಜರಿ ಎಷ್ಟು ತೃಪ್ತರಿದ್ರಂತ ಹೇಳಿದರೆ ಅವರಿಗೆ ನಮಗೂ ಎಷ್ಟು ಬೇಕಾಗಿರ್ತೇವ್ರಿ, ಒಂದು 4 ಸೀರೆ ಆದ್ರೆ ಸಾಕ್ರಿ. 4 2 ಸಾಕ್ರಿ ಅಂದ್ರೆ ನಮ್ಮ ಅಜ್ಜಿ ಅಂತಿದ್ಲ, ಈಗ ಆಂಗನೇಯಕ ಧುಂಡಾನೇಕಂತಿದ್ಲ. ಒಂದು ಒಯ್ಯು ಕಲ್ಲು ಮೇಲೆ ಇರಬೇಕು, ಒಂದು ಮೈ ಮೇಲೆ ಇರಬೇಕು. ನಮಗೆ ಎಷ್ಟದಾವ್ರಿ? ನಗಾಕತ್ತಿರಲ್ರಿ ಎಲ್ಲಾರು, ತುಂಬಿ ತುಂಬಿ ಬೀಳಾಕತ್ತವ್ರಿ ಟ್ರೇಜರಿ. ಮತ್ ನಮ್ಮ ಮನೆಯೊಳಗೆ ಮತ್ತೊಂದೆರಡು ಟ್ರೇಜರಿ ಇಡಾಕ ಜಾಗ ಇದ್ರು ಮತ್ತೆ ಅವು ತುಂಬಿಸೋರ್ರಿ. ನಾವೇನ್ ಬಿಡೋರಲ್ಲ, ಜಾಗ ಇಲ್ಲಂತೇಳಿ ಸುಮ್ಕುಂತೇವ ಅಷ್ಟ. ಅದಕ್ಕಾಗಿ ಆ ಭಗವಂತನ ತೃಪ್ತ ಭಾವನೆ ಇತ್ರಿ ತುಕಾರಾಮ್ ಮಹಾರಾಜರ ಹತ್ರ. ಅವ್ರಿಗೆ ಅದಕ್ಕಾಗಿ ಗೋಡೆ ಮನುಷ್ಯ ಯಾರು ವ್ಯಾಪಾರ ಚಲೋ ಆಗಂಗಿಲ್ಲ ರೀ. ಉದ್ರಿ ಕೊಟ್ಬಿಡ್ತಾರ, ಉದ್ರಿ ಕೊಟ್ಟವ್ರು ಕೊಡಂಗೇ ಇಲ್ಲ ರೀ. ಅವ್ರ ಹೃದಯ ಭಾಳ ಮೃದು ಇರ್ತೈತ್ರಿ. ಯಾರ ಕಷ್ಟಲಿಂದ ಸಕಾಲ ಇದ್ಲೆ ಹೋಗು ಅಂತ ಹೇಳಿ ಲೀಜಾಬೈ ಅಂತ ಹೇಳ್ಬಿಡ್ತಾರ. ತಗೊಂಡು ಹೋಗಿದ್ದಾರ ವಾಪಸ ಬರಂಗಿಲ್ಲ, ಹೋಗ್ಬಿಡ್ತಾರೆ. ಯಾವಾಗ್ಲೂ ಜ್ಞಾನಿ ನುಕ್ಸಾನ್ಗಳು ಹೋಗ್ತಾರೆ. ಯಾರು ಚಲೋ ಗೊತ್ತೈತೇನ್ರಿ? ಲಾಭದಲ್ಲಿ ಹೋಗೋರು ದುರಿತರು, ದುರ್ದರು. ನಷ್ಟದಲ್ಲಿ ಹೋಗೋರು ಮಹಾರಾಜ್. ನೀವು ನೋಡ್ರಿ, ಎಲ್ಲರೂ ಹೋದಾಗ ನೀವು ನಷ್ಟದಲ್ಲಿ ಹೋದ್ರೆ ನಿಮ್ಮ ಬಹಳ ಫ್ರೆಂಡ್ಸ್ ಆಗ್ತಾರೆ. ನೀವೇನಾದ್ರೂ ಅವ್ರಿಂದ ಲಾಭ ಪಡ್ಕೊಂಡ್ರೆ ವರ್ಷಕ್ಕಾಗಿ ಹಾಗೆ ಮಹಾರಾಜರು ಎಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟರು ಸಹಿತ ನುಕ್ಸಾನ, ಒಂದು ಖೇತಿ ಬಾಡಿ ಮಾಡಕ್ ಹೋದ್ರು ನುಕ್ಸಾನ. ಅವ್ರು ಎಷ್ಟು ಖೇತಿ ಬಾಡಿ ಮಾಡಿದ್ರಂತ್ರಿ, ಹೊಲದವಾಗ ಕಬ್ಬು ಎಬ್ಸಿದ್ರಂತ. ಕಬ್ಬು ಭಾಳ ಚಲೋ ಬಂತ್ರಿ. ಇವ್ರದ್ದು ಹರಿನಾಮಸ್ಮರಣೆ ಕೇಳಿ ಕೇಳಿ ಅಲ್ಲಿರುವಂತ ಕಬ್ಬದಲ್ಲಿ ಹರಿನಾಮ ಅಮೃತ ರಸ ತುಂಬಿ ಬಿಟ್ಟಿತ್ತಂತ್ರಿ. ಭಾಳ ಸ್ವೀಟ್ ಇತ್ತಂತ. ಅವೆಲ್ಲ ಚಕಡಿ ಗಾಡಿ ಒಳಗೆ ಹಾಕೊಂಡು ಬರಾಕತ್ತಿದ್ರಂತ. ಬರುವಾಗ ತುಕಾರಾಮ್ ಮಹಾರಾಜ್ ಬರೋದು ನೋಡಿ ಮಕ್ಕಳು ಇವ್ನು ಹೊಡೆಯಂಗಿಲ್ಲ ಏನಿಲ್ಲ ಅಂತ ಹಿಂದಿನಿಂದ ಒಂದೊಂದ ತಗೊಳಕತ್ತ. ತಗೋಬೇಕ, ತಗೋ, ಭಗವಂತ ಕೊಟ್ಟಿದ್ದು, ಎಲ್ಲಾರ್ಗೂ ಕೊಟ್ಟಿದ್ದು, ತಗೋರಿ ಅಂತ ಎಲ್ಲಾರು ಒಂದೊಂದು ತಗೊಂಡ್ ಬಂದ್ರಂತ. ಮನಿಗ್ ಬರೋ ತನಕ ಒಂದೊಂದ್ ಕಪ್ ಉಳಿದಂತ. ಬಂತಂತ ಹೆಂಡತಿ ತಗೊಂಡ್ಬಂದ್ರಿ ಎಲ್ಲ ಅನ್ನತ್. ಹಾ ತಗೊಂಡ್ಬಂದೆ ನೋಡಂದ್ಲಂತ. ನೋಡಿಲ್ಲಂತ, ಒಂದ ಅನ್ನಂತ. ಒಂದ ಅನ್ನತ್. ಎದಕ್ಕೆ ಎಲ್ಲ ಎಲ್ಲಿ ಹೋತು? ಎಲ್ಲ ಮಕ್ಕಳು ಕೇಳಿದ್ವು. ತಗೋತೇನಂದ್ರ ತಗೋಲಿ ಅಂದ. ನಿನ್ನ ಮಾರಿ ಮಣ್ಣ ಹಾಕ್ಲಿ ಕಾಯಿ ಇಲ್ಲದಂತೆ ಒಂದು ಕಪ್ ತಗೊಂಡ್ ರಪ್ಪ ಅಂತ ಹಾಕಿದ್ಲಂತ ಕಂಡ. ಅವಾಗ ಹೊಡಿತಿದ್ರು ನೋಡಿ. ಈಗಿನ ಏನಿದ್ರು ಗೊತ್ತಿಲ್ಲ. ಹೊಡೆದಿದ್ದಕ್ಕ ಅದು ಒಂದ್ರಾಗ 2 ಆದ್ವು ಅಂತ. ಬರೀ ಜಾಲಾಗ ವಲಾಯಕ್ ಅಂತಂದ್ರು. ಅಂದರೆ ಸಂತರು ನೋಡ್ರಿ ಯಾವುದಕ್ಕೂ ದುಃಖಿಸೋದಿಲ್ಲ. व्यर्थ चिंतित हो रहे हो, व्यर्थ डर कर रो रहे हो, अजन्मा है अमरात्मा, भय में जीवन खो रहे हो. ನಾಳೆ ಹ್ಯಾಂಗ ಅಂತ ಚಿಂತೆ ಮಾಡಿ ಅಳ್ತೇವ್ರಿ ನಾವು. ಅವ್ರು ನಾಳಿನ ಚಿಂತೆ ಮಾಡ್ಲಿಲ್ರಿ. ಪರಮಾತ್ಮ ಎಲ್ಲಾದ್ರೂ ತನ್ನ ಕೊಟ್ಟೆ ಕೊಡ್ತಾನಂತ ಹೇಳಿ. ಅದಕ್ಕಾಗಿ ಹೇಳ್ತಾರೆ, ಆ ತುಕಾರಾಮ್ ಮಹಾರಾಜರ ಗುಣಗಾನ ಎಷ್ಟು ಮಾಡಿದ್ರು ಕಡಿಮೆ ಇದೆ. ಏಕನಾಥ್ ಮಹಾರಾಜರದು ಬಹಳ ಮಸ್ತ್ ಅದಾವ್ರಿ. ಏಕನಾಥ್ ಮಹಾರಾಜ್ ಮೈ ಮೇಲೆ ತೂತು ಅಂತ ಉಳಿದ್ರು ಸಹಿತ ಅವ್ರು ಸಿದ್ಧ ಆಗ್ಲಿಲ್ಲ ಅಂತ.
ಅವಾಗ ಅವ್ನ ಬಾಯಿಗೆ ಎಲ್ಲಿ ಅಡ್ಗಿ ತಿಂದು ಸುಣ್ಣ ತಿಂದು ಅವ್ನ ಬಾಯಿನದು ಭಾಳ ಹುಣ್ಣಾಗುವಂತ ಕ್ಷಮಾ ಮಾಡ್ರಿ, ನಿಮ್ ಮೇಲೆ ನಾನು ಇಷ್ಟು ಸಲ ಉಗುಳಿದ್ರು ನನಗೆ ಒಂದು ಕಪಾಗಡ್ಡಿ ಕೊಡ್ಬೇಕಿಲ್ಲ ನೀವು ಅಂದ. ಅಯ್ಯೋ ನಿನಗೆ ಅದ ಕಪಾಗಡ್ಡಿ ಕೊಡ್ಲಿ ಒಪ್ಪ, ನೀನ್ ಅಷ್ಟು ಸಲ ಉಗುಳಿದಕ್ಕ ಆ ಗೋದಾವರಿ ಒಳಗ ಸ್ನಾನ ಮಾಡಾಕ ನೀ ಅನುಗ್ರಹ ಮಾಡಿದಿ ಅಂತ ಹೇಳ್ದ. ಅವಾಗ ನೀ ಹಿಂಗ್ಯಾಕ ಉಗುಳಿದಿ ಅಂತ ಹೇಳ್ತಾನ. ಏನಿಲ್ಲ, ಸೇಡ್ ಕುಂತಾನ ನೋಡ್ರಿ ದೂರ, ಅವನಂದಿದ್ದ ಆ ಏಕನಾಥ್ ಮಹಾರಾಜ ಸಿಟ್ಟು ಬರೆಸಿ ನಿನ್ ಕಡೆಯಿಂದ ಅವನ ಕಡೆಯಿಂದ ಒಂದು ಕಪಾಳ ಹೊಡೆಸ್ಕೊ, ಅವಾಗ ನಿನಗೆ ಸಾಲ ಕೊಡ್ತೇನೆ ಅಂದಿದ್ದ ಅಂತೇಳಿ. ಅಂದರೆ ಸಿಟ್ಟು ಅದು ಯಾವಾಗ್ಲೂ ಒಳ್ಳೆಯದಲ್ಲ ಅಂತೇಳಿ ಆ ಸಾಧು ಸಂತರು ತಿಳ್ಕೊಂಡಿದ್ದಲ್ಲಿ. ಸಿಟ್ಟು ಮಾಡಿದರೆ ಜೀವನದಲ್ಲಿ ಏನೂ ಸಾಧಿಸೋದಿಲ್ಲ ರೀ. ಸಿಟ್ಟು ಮಾಡಿದರೆ ಭಾಗ್ಯವದು ಸಹಿತ ಓಡಿ ಹೋಗ್ಬಿಡ್ತಾಳೆ. ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ಕ್ರೋಧದ ಮಕ್ಕಳು ಇವೆಲ್ಲ. ಅದಕ್ಕಾಗಿ ಆ ಏಕನಾಥ್ ಮಹಾರಾಜನ ಮನೆಗ್ರಿ ಎಲ್ಲಾರು ಊಟ ಕುಂತಿದ್ರಂತ. ಒಟ್ಟು ಅವ್ರು ಸಿಟ್ಟು ಬರೆಸಿದ್ರೆ ನಿಮ್ಗೆ ರೊಕ್ಕ ಕೊಡ್ತೇನೆ ಅಂತೇಳಿ ಬ್ಯಾಟಿಂಗ್ ಮಾಡ್ತಿದ್ರಂತ್ರಿ ಅವ್ರಿನ ಕಾಲಕ್ಕ. ಅವಾಗ ಆಕಿನ ಹೆಂಡತಿ ಪಾಪ ಎಲ್ಲಾರ್ಗು ಬಗ್ಗೆ ಕೆಳಗೆ ಕೂಡಿಸಿ ಊಟ ಕೊಡ್ತಿದ್ದರು. ಈಗಿನಂಗ ಬಫೆ ಮಾಡಿ ಭಿಕಾರಿ ಹಂಗದಿ ಹೋಗು ಅಂತ ಹೇಳಿ ಹಿಂಗ ಲೈನ್ ಹೋಗ್ತಿದ್ದಿಲ್ಲ ನಿಮ್ಮ ಮಂದಿ. ಎಂತ ಶ್ರೀಮಂತರು ಸೈಟ್ ಪ್ಲೇಟ್ ತಗೊಂಡೆ ವಾ ತಾಯಿ ಪಾನಿ ಬಂದಿತ್ತು ನಮ್ಗೆ अनेक मुखों का एक एक को जाओ अगर जाओ ಆದ್ರೂ ಆ ಏಕನಾಥ್ ಮಹಾರಾಜರು ಹೆಂಡತಿ ಬಗ್ಗೆ ಊಟ ಕೊಡಕತ್ತಿದ್ದಂತ ಒಬ್ಬನ ಆಕಿನ ಹೆಂಡತಿ ಬೆನ್ ಮೇಲೆ ಹೋಗಿ ಟನ್ ಅಂತ ಕುಂತ ಅಂತ್ರಿ. ಗೋಡ ಗೋಡ ಅಂದ ಅಂತ. ಎಲ್ಲೇ ಮಗನ ನನ್ನ ಹೆಂಡತಿ ಬೆನ್ ಮೇಲೆ ಕುಂತ್ರೆ ಕುಂತೀವ್ರಿ ಅಂತ ಬೆಳೆಯಂತ ಕೊಟ್ಟಾರ. ಅವನಂದ ಅಂತ ಗಟ್ಟಿ ಹಿಡ್ಕೋ ಆಕಿ ಸೀದಾ ಆದ್ರೆ ಬೀಳ್ತೀನಿ ಮಗು ಅಂತ ಅಂತ್ರಿ. ಅಂದರೆ ಎಷ್ಟು ಸಹನಶೀಲತೆ ರೀ. ಸಾಧು ಸಂತರನ್ನ ಸಹನದ ಮೂರ್ತಿ ರೀ. ಅದಕ್ಕಾಗಿ ಹೇಳ್ತಾರೆ ಅಪ್ರತಿಕಾರ ಪೂರ್ವಕಂ ಸಹನ ಮಿತಿ ದೀಕ್ಷಾ. ಸಹನ ಇದ್ದರೆ ಏನನ್ನಾದ್ರೂ ಸಾಧಿಸಬಹುದು. ತಾಳಿದವನು ಬಾಳ್ಯಾನು. ಜೀವನದಲ್ಲಿ ಸದ್ಯದ ಪರಿಸ್ಥಿತಿ ನೋಡಿ ನಿರಾಶವಾದಿ ಆಗಬಾರ್ದನ್ನೋದನ್ನ ಆ ಸಾಧು ಸಂತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸಿಕೊಟ್ಟಿದ್ದಾರೆ. ಅವರು ಕಬ್ಬು ತಗೊಂಡು ಹೋದ್ರು ಸಿಟ್ಟಾಗ್ಲಿಲ್ಲ, ಈಗಿನ ಹೆಂಡತಿ ಮೈ ಮೇಲೆ ಕುಂತು ಸಿಟ್ಟಾಗ್ಲಿಲ್ಲ. ನೀವೇನ್ ಮಾಡಿರಿ? ನೀವು ಚಲೋದಿರಿ ಬೇಡ್ರಿ, ಇಲ್ಲಿದ್ದ ಚಲೋದಿರಿ ನೀವು ಎಲ್ಲಾರು ಮನೆಗಿನ ಮಂದಿ ಹೇಳಾಕತ್ತೇನೆ. ಸಹನ ಇರ್ಬೇಕ್ರಿ ಮನುಷ್ಯಾಗೆ. ಸಹನ ಇದ್ದರೆ ಏನನ್ನಾದ್ರೂ ಸಾಧಿಸಬಹುದು. ಜೀವನದಲ್ಲಿ ಎಂತೆಂತ ಬರೀ ಸೆಕೆಂಡ್ ಇಯರ್ ಫೇಲ್ ಆದೆ, 10th ಫೇಲ್ ಆದೆ ಅಂತೇಳಿ ಮಕ್ಕಳು ಸುಸೈಡ್ ಮಾಡ್ಕೊಳಕತ್ತಾರೆ ಈಗಿನ ಕಾಲಕ್ಕೆ. ಅದ ಜೀವನ ಅಲ್ಲ ರೀ. ಜೀವನದಲ್ಲಿ ಬಿಡುಗಡೆ ಆಯ್ತು, ಡೈವರ್ಸ್ ಆಯ್ತು, ಈಗ ಹೆಚ್ಚಾಗಿ ಅವ್ರಿ ಹುಡುಗಾನು ಸುಸೈಡ್ ಮಾಡ್ಕೋತಾ ಇದ್ದಾರೆ ಈಗಿನ ಕಾಲಕ್ಕೆ. ಹುಡುಗ್ಯಾರಿಲ್ಲ ರೀ, ಮತ್ತೆ ಹುಡುಗ ಭಾರಿ ಸ್ಟ್ರಾಂಗ್ ಆಗ್ಯಾರ ಈಗಿನ ಕಾಲಕ್ಕೆ. ತೂ ನವೀತು ಸರಿ ಅಂತೇಳಿ. ಅದಕ್ಕಾಗಿ ಸಾಧು ಸಂತರ ಜೀವನದ ಚರಿತ್ರೆಯನ್ನು ಓದಬೇಕು, ಅವರ ಕಥೆಗಳನ್ನ ಕೇಳಬೇಕು. ನಾವು ಅವರಂಗನ ಆಗ್ಬೇಕ್ರಿ. ಏಕನಾಥ್ ಮಹಾರಾಜನ ಕಥೆ ಬಹಳ ಅದಾವ್ರಿ. ಗೋರಾ ಕುಂಬಾರಂದ್ರಿ, ಜ್ಞಾನೇಶ್ವರದ್ರಿ, ಎಲ್ಲಾ ಸಾಧು ಸಂತರ ವಾಣಿರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಧ್ಯಾನ ಮಾಡ್ಬೇಕಂದ್ರೆ ಸ್ಮರಣೆ ಯಾರ್ದು ಮಾಡ್ಬೇಕು? ಗುರು ಸ್ಮರಣೆ ಮಾಡ್ಬೇಕ್ರಿ. हरि 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 स्मरण करो, हरि चरण कमल ध्यान करो, प्रभु चरण कमल ध्यान करो, मुरहर गिरधारी भजन करो, मुरहर गिरधारी का भजन करो, ध्यान करो. ಭಗವಂತನ ಧ್ಯಾನ ಮಾಡಿದರೆ ನಿಮ್ಗೆ BP ಶುಗರ್ ಅನ್ನ ಬರಂಗಿಲ್ಲ. ಶಾಂತಿ ಇರ್ತೈತ್ರಿ ಮನಸ್ಸು. ನಮ್ಗೆಲ್ಲರಿಗೂ ಏನ್ ಬೇಕಾಗಿದೆ ರೀ? ಶಾಂತಿನೇ ಬೇಕಾಗಿದೆ, ಹೌದಲ್ರಿ? ಶಾಂತಿ, ಸುಖ, ನೆಮ್ಮದಿ ಇದೇ ಬೇಕಾಗಿದೆ. ಹಣ ಬೇಗ ಗಳಿಸ್ತೇವಿ, ನಮಗೆ ಸುಖ ಶಾಂತಿ ಸಿಗಲಿ. ಲಗ್ನ ಎದಕ್ ಮಾಡ್ಕೋತೀವಿ, ನಮಗೆ ಸುಖ ಶಾಂತಿ ಸಿಗಲಿ. ಮಕ್ಳು ಎದಕ್ ಬೇಕು? ಸುಖ ಶಾಂತಿ ಬೇಕು. ಅದರದ್ದು ಏನದ, ಅದರ ಉದ್ದೇಶ ಏನದ? ಸುಖ ಶಾಂತಿ ಬೇಕಾಗಿದೆ. ಶಾಂತಿ ಸುಖ ಯಾವ್ದಾರ ದುರ್ಗದ ಬೆಲ್ನಾಗ ಸಿಗ್ತೈತೇನ್ರಿ ಮಾರ್ಕೆಟ್ನಾಗ? 1 ಕಿಲೋ ತಗೊಂಡ್ಬರಾಕ ಅದು ಸಿಕ್ತಿದ್ರ, ಒಂದು ವೇಳೆ ಅದು ಸಿಕ್ತಿದ್ರ ಶ್ರೀಮಂತರ ಸ್ವತ್ತಾಗ್ತಿತ್ರಿ. ಅದು ಯಾರ ಕಡೆ ರೊಕ್ಕ ಅದ ಅವರೆಲ್ಲ ಖರೀದಿ ಮಾಡ್ಬಿಡ್ತಿದ್ರ. ಅದು ಸಿಗುವಂತದ್ದಲ್ಲ ರೀ, ಅದು ಪಡೆದುಕೊಳ್ಳುವಂಥದ್ದು. ಅದು ನನ್ನ ಸಹಜ ಸ್ಥಿತಿ ರೀ.
ಅದಕ್ಕಾಗಿ ಭಗವಂತ ಹೇಳ್ತಾನೆ, ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕಿ ಅಯುಕ್ತ ಕಾಮಕಾರೇಣ ಫಲೆ ಸಕ್ತೋ ನಿಬದ್ಧತೆ. ಯುಕ್ತ ಕರ್ಮ ಮಾಡಿದರೆ, ಒಳ್ಳೆಯ ಕರ್ಮ ಮಾಡಿದರೆ ನಿಮಗೆ ಶಾಂತಿ ಅನಾಯಾಸವಾಗಿ ಸಿಗ್ತೈತ್ರಿ. ಮಾಡಬಾರದನ್ನ ಮಾಡಿದರೆ ಮನುಷ್ಯರಿಗೆ ಅಶಾಂತಿ ಆಗ್ತೈತ್ರಿ. ತಿನ್ಬಾರ್ದು ತಿಂದ್ವಿ, ಕುಡಿಬಾರ್ದು ಕುಡಿದ್ವಿ, ಮಾತಾಡಬಾರ್ದನ್ನ ಮಾತಾಡಿದ್ವಿ ಮಾಡಿದರೆ, ಅಯುಕ್ತ ಕರ್ಮ ಮಾಡಿದರೆ ನಮಗೆ ದುಃಖ ಆಗ್ತೈತಿ, ಅದರಿಂದ ಶಾಂತಿ ಹೊರಟು ಹೋಗ್ಬಿಡ್ತಾರೆ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳಿ. ಅಶಾಂತ ಇದ್ದರೂ ಸುಖ ಸಿಗಂಗಿಲ್ಲ ರೀ. ಈಗ ನೀವು ಶಾಂತ ಕುಂತೀರಂತ ಹೇಳಿ ನಾ ಹೇಳಿದ್ದೇನೋ ಆನಂದ ಅನಿಸ್ತೈತಿ. ನೀವಿಲ್ಲೇ ಅಶಾಂತಿ ಇದ್ದರೆ ನಿಮ್ಗೆ ಸುಖ ಅನ್ಸಂಗಿಲ್ಲ. ಹೇಳಿದ್ದೆಲ್ಲ ತಲೆ ಮೇಲಿಂದ ಹೋಗ್ತಾವ. ದುಮು ದುಮು ಇಲ್ಲೇ ಕೂಡ್ತೇನೆ ಅಂತ ಹೇಳಿದ್ರ ಮೊದ್ಲ ಬಂದು ಕುಂತ್ರು ನೋಡ್ರ ಅಂತಕ್ಕಿ ಇಂತಕ್ಕಿ ಅಂತ ಮನಸ್ನ್ಯಾಗನ ಬೈಬೋದು ಕುಂತಿದ್ರ ನಾವ್ ಹೇಳಿದ್ದೆ ಯಾವುದು ಅರ್ಥ ಆಗಂಗಿಲ್ಲ ರೀ. ಅದು ಮನಸ್ಸಿನಲ್ಲಿ ಶಾಂತಿ ಇದ್ದರೆ ನಮ್ಗೆಲ್ಲವೂ ಅರ್ಥ ಆಗ್ತೈತಿ. ಅದಕ್ಕಾಗಿ ಎಲ್ಲಾ ಇರುವಿಗಳು ಕೂಡಿ ಟ್ರಿಪ್ಪಿಗೆ ಹೋಗಿದ್ವಂತೆ, ಸಕ್ರೆ ಫ್ಯಾಕ್ಟ್ರಿ ಹೋಗಿದ್ವಂತ. ಹೋದಾಗ ಎಲ್ಲಾರು ಸಕ್ರೆ ತಿನ್ನಾಕತ್ತಿದ್ರಂತ. ಒಂದು ಇರ್ವಿ ಕೆಟ್ಟ ಮೊಸಳಿ ಮಾಡಿನ ಕುಂತಿತ್ತಂತ್ರಿ. ಏನ ಹಿಂದಾಗ ಮುಖ ಮಾಡಿ ಏನಾತ, ಏನಿಲ್ಲ ಅಂತ. ಏನಾತ ಹೇಳ ಅಂತೇಳಿ, ಎಷ್ಟು ಸಿಹಿ ಐತಲ್ಲ ಸಕ್ಕರೆ ಅಂತ. ಎಲ್ಲ ಸಕ್ರೆ ಸಿಹಿ, ಸಕ್ರಿ ಏನದು ಉಪ್ಪದಂತ. ಹುಚ್ಚಿ ಅದು ಸಕ್ರಿನ ಅಂತ. ಇಲ್ಲ ಉಪ್ಪದಂತ. ಅವಾಗ ಒಬ್ಬಕ್ಕೆ ಅಜ್ಜಿ ಬಂದಂತ, ಹೇಳಿದಂತ ಮಾಡುವು ಅಂತಂತ. ಮಾಡಿದ್ರ ಅದು ಮಣ್ಣಿನಿಂದ ಒಂದು ಉಪ್ಪಿನ ಹಾಳು ಬಾಯಾಗ ಇಟ್ಕೊಂಡ್ ಬಂದಿತ್ತಂತ. ಮತ್ತ ತಿಂದ್ರ ಉಪ್ಪ ಅನಸ್ತೈತ್ರಿ. ಮನಸ್ನ್ಯಾಗನ ಚಿಂತಿ ದುಗುಡ ಏನೇನೋ ಪೂರ್ವ ಕಲ್ಪಿತವಾದ ಭಾವನೆ ಇಟ್ಟುಕೊಂಡು ಬಂದಿದ್ದೆ. ಆದರೆ ಇಲ್ಲಿ ಹೇಳಿದ್ರು ಚಲೋ ಅನ್ಸಂಗಿಲ್ಲ ರೀ. ನಮ್ದ ಗತಿ ಹತ್ತಿರ್ತೈತಿ. ಅದಕ್ಕಾಗಿ ಹೇಳ್ತಾನೆ ಭಗವಂತ, ಇಲ್ಲಿ ಸುಂದರವಾದದ್ದನ್ನ ತಿಳಿದುಕೊಳ್ಳಬೇಕಾಗಿದ್ದೆ. ಆದರೆ ಆ ಸಾಧು ಸಂತರಂತೆ ನೀವು ಆಗಬೇಕು. ಅವಾಗ ನಮಗೆ ಇದಕ್ಕೆ ಅರ್ಥ ಆಗ್ತೈತಿ. ನೀವು ಎಷ್ಟೋ ಭಗವದ್ಗೀತಾ ಕೇಳ್ರಿ, ಎಷ್ಟೋ ಉಪನಿಷತ್ತುಗಳನ್ನ ಕೇಳ್ರಿ, ಏನದ ಅರ್ಥ ಆಗಂಗಿಲ್ಲ. ಎಲ್ಲಿ ತನಕ ನಾನು ಶಾಂತ ಆಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ ಅಂತ ಹೇಳ್ತಾರೆ. ಮೊದಲು ನಾನು ಗುರುವಿನ ಪಾದ ಪದ್ಮದಲ್ಲಿ ಕುಳಿತುಕೊಂಡು ಅವರಿಗೆ ಸಾಷ್ಟಾಂಗವನ್ನ ಹಾಕಿ ಅವರ ಸೇವೆಯನ್ನ ಮಾಡಿ ಅವಾಗ ಆ ಗುರುವಾಣಿಯನ್ನ ಕೇಳಿದರೆ ಆಗ ಅರ್ಥ ಆಗ್ತೈತ್ರಿ. ಬರೀ ನಮ್ಮಷ್ಟಕ್ಕೆ ನಮ್ಮ ಮನ್ಯಾಗ ಅದರ ಪುಸ್ತಕ, ಅಭಂಗದ ಪುಸ್ತಕ ಅದಾವು, ಭಗವದ್ಗೀತಾ ಅದ ಮತ್ತು ಭಾಗವತ್ ಅದ, ಉಪನಿಷತ್ ಅದಾವು, ಓದ್ತೀನಿ ಅಂತೇಳಿ ಸ್ವತಂತ್ರ ಅಭ್ಯಾಸ ಮಾಡಿದರೆ ಅದು ಇರೋದೇ ಬೇರೆ, ತಿಳ್ಕೊಳ್ಳೋದು ಬೇರೆ ಆಗ್ತೈತಿ ನೋಡ್ರಿ ಆಮೇಲೆ. ಅದಕ್ಕಾಗಿ ಇಲ್ಲೇ ಬಂದು ಸಾಧು ಸಂತರ ವಾಣಿಯನ್ನ ಶಾಂತ ಚಿತ್ತರಾಗಿ ಕೇಳಬೇಕ್ರಿ. ಮೊದಲು ನಾನು ಶಾಂತ ಆಗ್ಬೇಕ್ರಿ. ನೀವು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ನಿಮ್ ಕಡೆ ಪಾಕೆಟ್ ತುಂಬ ಹ್ಯಾಂಗ ರೊಕ್ಕ ಇರ್ಬೇಕು ನೋಡ್ರಿ. ಏನಿಲ್ಲಂದ್ರೂ ಒಂದು ಬಂಡಲ್ ಇರ್ಬೇಕ್ರಿ. 500 ರೂಪಾಯಿ ಸಾಕು ಒಂದ್ ಬಂಡಲ್. ಇದ್ರೆ ನೀವು ಏನ್ ಬೇಕಾದನ್ನ ಖರೀದಿಸ್ತೀರಿ. ಹೇಗೋ ಭೌತಿಕ ಸುಖ ಸಂಪತ್ತಿಗೆ ಉಪಯೋಗ ಆಗುವಂತ ವಸ್ತುಗಳು ಬೇಕಾಗಿದ್ದೆ. ಆದರೆ ನಿಮಗೆ ಭೌತಿಕ ವಸ್ತು ಬೇಕು. ಆದರೆ ಆಧ್ಯಾತ್ಮಿಕ ಸುಖ ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೂ ಸಂಪತ್ತು ಬೇಕ್ರಿ. ಅದು ಯಾವ ಸಂಪತ್ತು ಬೇಕು? ಶಮ, ದಮ, ಓಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ಸಮಾಧಾನ. ಸಮಾಧಾನದಿಂದ ನೀವು ಕುಂತೀರಿ, ಸಮಾಧಾನದಿಂದ ಕೇಳ್ತಾ ಇದ್ದೀರಿ. ಹೀಗಾಗಿ ಆ ಗುರುವಾಣಿ ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.